ಒಬ್ಬ ವಿದ್ಯಾರ್ಥಿ ತನ್ನ ಗುರಿ ಮುಟ್ಟಲು ಪ್ರೇರಣೆ ಪಡೆಯಲು ಕೆಲವು ತಂತ್ರಗಳು ಮತ್ತು ಯುಕ್ತಿಗಳು ಸಹಾಯಕವಾಗಬಹುದು. 1. ಸ್ಪಷ್ಟ ಗುರಿಗಳು ಹೊಂದಿಕೊಳ್ಳುವುದು. ಗುರಿಗಳು ಸ್ಪಷ್ಟ ಮತ್ತು ಮಾಪನೀಯವಾಗಿರಬೇಕು. ಉದಾಹರಣೆಗೆ, ಎಲ್ಲಾ ಪರೀಕ್ಷೆಗಳಲ್ಲಿ 90 ಅಂಕಗಳನ್ನು ಪಡೆಯುವುದು ಎಂಬ ಗುರಿ ಸ್ಪಷ್ಟವಾಗಿದೆ. 2. ಗುರಿಗಳನ್ನು ಬಾಹುಳ್ಯಗೊಳಿಸುವುದು. ದೊಡ್ಡ ಗುರಿಯನ್ನು ಸಣ್ಣ, ಸಾಧ್ಯವಾಗುವ ಗುರಿಗಳಾಗಿಸಿ. ಇದು ಸಾಧನೆಯ ಭಾವನೆಯನ್ನು ಮತ್ತು ನಿರಂತರ ಪ್ರೇರಣೆಯನ್ನು ಒದಗಿಸುತ್ತದೆ. 3. ಅಧ್ಯಯನ ಗತಿಯನ್ನು ತಯಾರಿಸಿಕೊಳ್ಳುವುದು. ದಿನನಿತ್ಯದ ಅಧ್ಯಯನ ವೇಳಾಪಟ್ಟಿಯನ್ನು ತಯಾರಿಸಿ. ನಿಯಮಿತ ಅಧ್ಯಯನದ ಮೂಲಕ ಗಮನ ಕೇಂದ್ರೀಕೃತವಾಗಿರುತ್ತದೆ. 4. ಸ್ವಂತ ಪ್ರಗತಿಯನ್ನು ಪರಿಶೀಲನೆ ಮಾಡುವುದು. ನಿಯಮಿತವಾಗಿ ಪ್ರಗತಿಯನ್ನು ಪರಿಶೀಲಿಸಿ. ಸಣ್ಣ ಸಾಧನೆಗಳನ್ನು ಕೊಂಡಾಡಿ. 5. ಪಾಸಿಟಿವ್ ಚಿಂತನೆ ಮತ್ತು ಆತ್ಮವಿಶ್ವಾಸ. ಸಕಾರಾತ್ಮಕ ಚಿಂತನೆ ಹಾಗೂ ಆತ್ಮವಿಶ್ವಾಸವನ್ನು ಹೊಂದಿರಿ. ತೊಂದರೆಗಳನ್ನು ಎದುರಿಸಲು ಧೈರ್ಯ ಮತ್ತು ಸಮಾಧಾನ ಇಂದಿರಲಿ. 6. ಮೇಲುಸ್ತುಯದವರಿಂದ ಮಾರ್ಗದರ್ಶನ. ಶಿಕ್ಷಕರಿಂದ ಅಥವಾ ಹಿರಿಯರಿಂದ ಮಾರ್ಗದರ್ಶನ ಪಡೆಯಿರಿ. ಅವರ ಅನುಭವಗಳು ಪ್ರೇರಣೆಗಾಗಿ ತುಂಬಾ ಮಹತ್ವದ್ದಾಗಿದೆ. 7. ನಯವಾದ ವಿಶ್ರಾಂತಿ ಮತ್ತು ಆಸಕ್ತಿಗಳು. ಅಧ್ಯಯನದ ನಡುವೆ ವಿಶ್ರಾಂತಿ ಮತ್ತು ಇತರ ಆಸಕ್ತಿಗಳಲ್ಲೂ ತೊಡಗಿಸಿಕೊಳ್ಳಿ. ಇದು ಮನಸ್ಸಿಗೆ ವಿಶ್ರಾಂತಿ ನೀಡಲು ಸಹಾಯಕವಾಗುತ್ತದೆ. 8. ಪ್ರೇರಕ ಪುಸ್ತಕಗಳು ಮತ್ತು ಉಕ್ತಿಗಳು. ಪ್ರೇರಕ ಪುಸ್ತಕಗಳು, ಉಕ್ತಿಗಳು ಅಥವಾ ವಿಡಿಯೋಗಳನ್ನು ನೋಡಿ. ಇವು ನವೀನ ಚಿಂತನೆ ಮತ್ತು ಪ್ರೇರಣೆಯನ್ನು ಒದಗಿಸುತ್ತವೆ. ಈ ಎಲ್ಲ ತಂತ್ರಗಳನ್ನು ಅನುಸರಿಸುವ ಮೂಲಕ ಒಬ್ಬ ವಿದ್ಯಾರ್ಥಿಯು ತನ್ನ ಗುರಿಯನ್ನು ಸಾಧಿಸಲು ಪ್ರೇರಣೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.